ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರಿದ ಬರ ಫೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರಿದ ಬರ ಫೈಟ್. ಕೇಂದ್ರದ ವಿರುದ್ಧ ಇಂದು ಕಾಂಗ್ರೆಸ್ ಧರಣಿಯನ್ನ ಹಮ್ಮಿಕೊಂಡಿದೆ. ಕಡಿಮೆ ಮೊತ್ತದ ಹಣ ಅಂತ ಈಗ ಟೀಕಾಸ್ತ್ರವನ್ನ ಮಾಡ್ತಾ ಇದೆ. 18,172 ಕೋಟಿ ಪರಿಹಾರ ಕೇಳಿದ್ದ ರಾಜ್ಯ ಸರ್ಕಾರ 3,454 ಕೋಟಿ ಮಾತ್ರ ಬಿಡುಗಡೆಗೆ ಮಾಡಿದ ಕೇಂದ್ರ ಅಂತ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸಂಪೂರ್ಣ ಬರ ಪರಿಹಾರ ಬಿಡುಗಡೆಗೆ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಂದು ವಿಧಾನಸೌಧ ಬಳಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾರೆ. ಸಿಎಂ ಹಾಗೆ ಡಿಸಿಎಂ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ಕೇಂದ್ರ ಹಾಗೂ ರಾಜ್ಯದ ನಡುವೆ ಬರ ಪಾಲಿಟಿಕ್ಸ್ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಬರ ಫೈಟ್ ಮುಂದುವರೆದಿದೆ. ಕೇಂದ್ರದ ವಿರುದ್ಧ ಇದೀಗ ಕಾಂಗ್ರೆಸ್ ಅಂದ್ರೆ ಕೈ ನಾಯಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಕಡಿಮೆ ಮೊತ್ತದ ಹಣ ಅಂತ ಈಗ ಟೀಕಾಸ್ತ್ರವನ್ನ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಬರ ಪರಿಹಾರಕ್ಕಾಗಿ 18,172 ಕೋಟಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ 3,454 ರೂಪಾಯಿ ಕೋಟಿ ಹಣವನ್ನ ಈಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ನಮಗೆ ಸಂಪೂರ್ಣ ಬರ ಪರಿಹಾರ ಇನ್ನೂ ನಮ್ಮ ಕೈ ಸೇರಿಲ್ಲ ಅನ್ನುವಂತಹ ಆರೋಪವನ್ನ ಇದೀಗ ಕೈ ನಾಯಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ವಿಧಾನಸೌಧದ ಬಳಿ ಸಿಎಂ ಹಾಗೆ ಡಿಸಿಎಂ ಹಾಗೆ ಕೈ ಪಕ್ಷದ ಹಲವಾರು ಮುಖಂಡರು ಒಂದು ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ.